ಹರೇ ಕೃಷ್ಣ. ನಮಸ್ತೆ ವೀಕ್ಷಕರೇ. ನಾನು ಈ ವಿಡಿಯೋದಲ್ಲಿ ನಾಗಾ ಸಾಧುಗಳು ಎಂದರೆ ಯಾರು, ಏನಿವರ ಮಹತ್ವ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಾಗಾ ಸಾಧು ಆಗುವ ಪ್ರಕ್ರಿಯೆ ಹೇಗೆ, ಧೀರ, ಧರ್ಮರಕ್ಷಕ, ಧರ್ಮವೀರ ಎಂಬ ಬಿರುದು ಯಾಕೆ ಪಡೆದಿದ್ದಾರೆ ಎಂಬ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಾಗಾ ಸಾಧುಗಳು ಎಂದರೆ ಯಾರು, ಅವರ ಪ್ರಾಮುಖ್ಯತೆ ಏನು ಮತ್ತು ನಾಗನಾಗುವ ನಿಯಮಗಳು ಮತ್ತು ನಿಬಂಧನೆಗಳು ಯಾವುವು. ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತೇಶ್ವರಾನಂದರು ನಾಗ ಎಂಬ ಪದವು ನಾಗನಿಂದ ಬಂದಿದೆ ಎಂದು ವಿವರಿಸುತ್ತಾರೆ. ನಾಗ್ ಎಂದರೆ ಪರ್ವತ, ಚಲಿಸದ ಒಂದೇ ಸ್ಥಳದಲ್ಲಿ ಸ್ಥಿರವಾಗಿರುತ್ತದೆ. ಅದರ ಹೆಸರು ನಾಗ್. ಅದರ ಅರ್ಥ ದೃಢವಾದ ಶಕ್ತಿಯ ಸಂಕೇತ, ಎಂದಿಗೂ ನುಣುಚಿಕೊಳ್ಳುವುದಿಲ್ಲ, ಕದಲುವುದಿಲ್ಲ. ಅಂತಹ ಸಿದ್ಧಾಂತವನ್ನು ಹೊಂದಿರುವ ವ್ಯಕ್ತಿಯನ್ನು ನಾಗ ಎಂದು ಕರೆಯಲಾಗುತ್ತದೆ ಎಂದು ಹೇಳಿದ್ದಾರೆ. ನಾಗಾಗಳು ಏಕೆ ಬೆತ್ತಲೆಯಾಗಿ ಉಳಿಯುತ್ತಾರೆ. ಒಬ್ಬ ವ್ಯಕ್ತಿಯು ಸನ್ಯಾಸ ತೆಗೆದುಕೊಂಡಾಗ ಅವನು ಎಲ್ಲವನ್ನೂ ತೊರೆದು ಉತ್ತರದ ಹಿಮಾಲಯದ ಕಡೆಗೆ ಸಂಪೂರ್ಣವಾಗಿ ಬೆತ್ತಲಾಗಿ ಚಲಿಸುತ್ತಾನೆ. ಈ ಸಮಯದಲ್ಲಿ ಗುರುಗಳು ಅವರನ್ನು ತಡೆದು ಸಾಧನೆ ಮಾಡಲು ಆದೇಶಿಸುತ್ತಾರೆ. ಬಟ್ಟೆ ಇಲ್ಲದೆ ಬದುಕುವ ತಪಸ್ವಿಗಳನ್ನು ನಾಗರೆಂದು ಕರೆಯುತ್ತಾರೆ. ಅವರನ್ನು ದಿಗಂಬರ ಎಂದು ಕರೆಯುತ್ತಾರೆ. ಅಂದರೆ ಸನಾತನ ಧರ್ಮದಲ್ಲಿ ನಾಗಾ ಸಾಧುಗಳು ತಮ್ಮ ಜೀವನದಲ್ಲಿ ದೇವರ ಭಕ್ತಿಯಲ್ಲಿ ಮಗ್ನರಾಗಿರುವವರು ಮತ್ತು ಎಂದಿಗೂ ಬಟ್ಟೆಯನ್ನು ಧರಿಸುವುದಿಲ್ಲ ಎಂದು ಕರೆಯಲ್ಪಡುತ್ತಾರೆ. ನಾಗಾ ಸಾಧುಗಳ ಪ್ರಾಮುಖ್ಯತೆ. ಪ್ರಾಚೀನ ಕಾಲದಲ್ಲಿ ಅನೇಕ ಆಕ್ರಮಣಕಾರರು ತಮ್ಮ ಧರ್ಮವನ್ನು ಹರಡಲು ಇತರರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದರು. ಆ ಆಕ್ರಮಣಕಾರರನ್ನು ತಡೆಯಲು ಈ ನಾಗಾ ಸಾಧುಗಳು ಮುಂದೆ ಬಂದು ಅನೇಕ ಯುದ್ಧಗಳನ್ನು ಮಾಡಿದರು. ನಾಗಾಗಳು ತಮ್ಮ ಧರ್ಮವನ್ನು ರಕ್ಷಿಸಲು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ಈ ಕಾರಣದಿಂದಾಗಿ ಅವರ ಮಹತ್ವ ಮತ್ತು ಹಿರಿಮೆಯು ಸಾಮಾನ್ಯ ಜನರ ಮನಸ್ಸಿನಲ್ಲಿ ಮತ್ತಷ್ಟು ಹೆಚ್ಚಾಯಿತು. ಅವರು ಧೈರ್ಯಶಾಲಿ ವ್ಯಕ್ತಿ, ಧರ್ಮದ ರಕ್ಷಕ ಮತ್ತು ಧಾರ್ಮಿಕ ನಾಯಕ ಎಂದು ಗುರುತಿಸಲ್ಪಟ್ಟರು. ಇವರು ಸಮರಕಲೆ ಪ್ರವೀಣರು ಕೂಡ ಹೌದು. ನಾಗಾ ಸಾಧುಗಳು ಹಿಂದೂ ಧಾರ್ಮಿಕ ಸಾಧುಗಳಾಗಿದ್ದು, ಅವರು ಯಾವಾಗಲೂ ಬೆತ್ತಲೆಯಾಗಿರುತ್ತಾರೆ ಮತ್ತು ಸಮರಕಲೆಗಳಲ್ಲಿ ಪ್ರವೀಣತೆಯನ್ನು ಕೂಡ ಪಡೆದಿರುತ್ತಾರೆ. ಅವರು ವಿವಿಧ ಅಖಾಡಗಳಲ್ಲಿ ತಮ್ಮ ವಾಸಸ್ಥಾನ ಹೊಂದಿದ್ದಾರೆ. ನಾಗಾ ಸಾಧುಗಳು ಅಖಾಡದಲ್ಲಿ ವಾಸಿಸುವ ಸಂಪ್ರದಾಯವನ್ನು ಆದಿಗುರು ಶಂಕರಾಚಾರ್ಯರು ಪ್ರಾರಂಭಿಸಿದರು. ಮಹಾಕುಂಭಮೇಳದಲ್ಲಿ ಆಕರ್ಷಣೆಯ ಕೇಂದ್ರಬಿಂದು ಅಂದರೆ ನಾಗಾ ಸಾಧುಗಳು. ಇವರು ಹಿಂದೂ ಧರ್ಮ ದೇವಾಲಯಗಳ ರಕ್ಷಕರು. ಮಹಾಕುಂಭಗಳಲ್ಲಿ ಒಂದು ಅದ್ಭುತ ದೃಶ್ಯ ಮತ್ತು ಧರ್ಮಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಡುವ ಮಹಾಪುರುಷರು. ಹಾಗಾದರೆ ಅವರ ಮರಣದ ಪ್ರಕ್ರಿಯೆ ಹೇಗಿರುತ್ತದೆ, ನಿಧನದ ಬಳಿಕ ಅವರ ದೇಹ ಏನು ಮಾಡುತ್ತಾರೆ. ನಾಗಾ ಸಾಧುಗಳ ಬಗ್ಗೆ 7 ವಿಸ್ಮಯಕಾರಿ ಸಂಗತಿಗಳು ಇಲ್ಲಿದೆ. ಬೂದಿ ಲೇಪಿತ ಭಯಾನಕ ಆಕಾರ ಹೊಂದಿರುವ ಸತ್ತವರನ್ನು ಸತ್ಕರಿಸುವವರು ಎಂದು ನಂಬಲಾದ ನಾಗಾ ಸಾಧುಗಳು ಯಾವಾಗಲೂ ಕುತೂಹಲದ ಕೇಂದ್ರಬಿಂದುವಾಗಿರುತ್ತಾರೆ. ಮಹಾಕುಂಭಮೇಳದಲ್ಲಿ ಅಸಂಖ್ಯ ಸಂಖ್ಯೆಯಲ್ಲಿ ಪಾಲ್ಗೊಂಡಿರುವ ನಾಗಾ ಸಾಧುಗಳು ತಮ್ಮ ಲೌಕಿಕ ಜಗತ್ತನ್ನು ಬಿಟ್ಟು ಆಧ್ಯಾತ್ಮಿಕ ಜ್ಞಾನೋದಯವನ್ನು ಪಡೆಯಲು ತಪಸ್ವಿಗಳಾಗಿದ್ದಾರೆ. ನಾಗಾ ಸಾಧುಗಳನ್ನು ಗುರುತಿಸಲು ಸಹಾಯ ಮಾಡುವ ಅತ್ಯಂತ ವಿಶಿಷ್ಟ ಗುಣಲಕ್ಷಣವೆಂದರೆ ಅವರು ಯಾವುದೇ ಬಟ್ಟೆಗಳನ್ನು ಧರಿಸುವುದಿಲ್ಲ. ಯಾಕೆಂದರೆ ಬೆತ್ತಲೆಯಾಗಿರುವುದು ಅವರ ಗುರುತಿನ ಒಂದು ಭಾಗವಾಗಿದೆ. ಈ ಬೆತ್ತಲೆತನವು ಭೌತಿಕ ಪ್ರಪಂಚದಿಂದ ಅವರ ಬೇರ್ಪಡುವಿಕೆಯ ಸಂಕೇತವಾಗಿದೆ. ಭೌತಿಕ ಜಗತ್ತಿನಲ್ಲಿ ಮಾನವರಿಗೆ ಅತ್ಯಂತ ಮುಖ್ಯ ಮತ್ತು ಪ್ರಿಯವಾದದ್ದು ಬಟ್ಟೆ ಅಥವಾ ಉಡುಗೆಯಾಗಿದೆ. ಇದೇ ಉಡುಗೆಗಳನ್ನು ತ್ಯಜಿಸುವುದು ಭೌತಿಕ ಪ್ರಪಂಚವನ್ನು ತ್ಯಜಿಸುವ ಒಂದು ಮಾರ್ಗವಾಗಿದೆ. ಶೀತ ಗಾಳಿ ಅಥವಾ ಶಾಖದಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಅವರು ತಮ್ಮ ದೇಹದಾದ್ಯಂತ ಭಸ್ಮವನ್ನು ಲೇಪಿಸುತ್ತಾರೆ. ಇದು ಮೂಲತಃ ಪವಿತ್ರ ಮತ್ತು ಶುದ್ಧವೆಂದು ಪರಿಗಣಿಸಲಾದ ಬೂದಿಯಾಗಿದೆ. ನಾಗಾ ಸಾಧು ಆಗುವುದು ಆಕಸ್ಮಿಕ ನಿರ್ಧಾರವಲ್ಲ, ಬದಲಾಗಿ ಜನರು ತಮ್ಮ ಜೀವನದ ವರ್ಷಗಳನ್ನು ತ್ಯಾಗ ಮಾಡುವಂತೆ ಮಾಡುವ ಕಠಿಣ ಸವಾಲಿನ ಪ್ರಯಾಣವಾಗಿರುತ್ತದೆ. ನಾಗಾ ಸಾಧು ಆಗಲು 10 ವರ್ಷಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು ಎಂದು ಹೆಚ್ಚಿನ ಜನರು ಹೇಳುತ್ತಾರೆ. ಹಾಗೂ ಈ 10 ವರ್ಷಗಳನ್ನು ಬ್ರಹ್ಮಚರ್ಯ, ಧ್ಯಾನ ಮತ್ತು ಕಠಿಣ ನಿಷ್ಠೆಯಲ್ಲಿ ಕಳೆಯಲಾಗುತ್ತದೆ. ಬಳಿಕವಷ್ಟೇ ಅವರಿಗೆ ನಾಗಾ ಸಾಧುವಾಗಲು ದೀಕ್ಷೆ ನೀಡಲಾಗುತ್ತದೆಯಂತೆ. ಮರಣೋತ್ತರ ದಹನ ಮಾಡುವ ಹೆಚ್ಚಿನ ಹಿಂದೂಗಳಿಗಿಂತ
ಭಿನ್ನವಾಗಿ ನಾಗಾ ಸಾಧುಗಳು ತಮ್ಮ ಜೀವನ ಮತ್ತು ಮಾನವ ದೇಹಗಳನ್ನು ತ್ಯಜಿಸಲು ವಿಭಿನ್ನ ಮಾರ್ಗವನ್ನು ಹೊಂದಿದ್ದಾರೆ. ಒಬ್ಬ ನಾಗಾ ಸಾಧು ತನ್ನ ಪ್ರಾಣವನ್ನು ತ್ಯಜಿಸಲು ಸಿದ್ಧವಾದಾಗ ಧ್ಯಾನಸ್ಥ ಸ್ಥಿತಿಯಲ್ಲೇ ಆ ಸಾಧುವಿನ ದೇಹವನ್ನು ಭೂಮಿಯ ಅಡಿಯಲ್ಲಿ ಹೂಳಲಾಗುತ್ತದೆ ಎಂದು ನಂಬಲಾಗಿದೆ. ಅನೇಕರು ಅನುಸರಿಸುವ ಇನ್ನೊಂದು ಪದ್ಧತಿಯೆಂದರೆ ಅವರ ದೇಹವನ್ನು ಪವಿತ್ರ ನದಿಯಲ್ಲಿ ಮುಳುಗಿಸಲಾಗುತ್ತದೆಯಂತೆ. ಅದರಲ್ಲೂ ಗಂಗಾ ನದಿಯಲ್ಲಿ ಅವರ ದೇಹ ತೇಲಿ ಬಿಡಲಾಗುತ್ತದೆ ಎನ್ನಲಾಗಿದೆ. ಏಕೆಂದರೆ ಗಂಗಾ ನದಿ ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತದೆ ಎಂದು ನಂಬಲಾಗಿದೆ. ಪಿಂಡದಾನವು ಹಿಂದೂಗಳು ತಮ್ಮ ಪೂರ್ವಜರನ್ನು ಗೌರವಿಸಲು ಮಾಡುವ ಒಂದು ಆಚರಣೆಯಾಗಿದೆ ಮತ್ತು ಅವರು ಮರಣಾನಂತರದ ಜೀವನಕ್ಕೆ ಸುಗಮ ಪರಿವರ್ತನೆ ಹೊಂದಲು ಅವರ ಮರಣದ ನಂತರ ಮಾತ್ರ ಇದನ್ನು ಮಾಡಲಾಗುತ್ತದೆ. ಆದರೆ ನಾಗಾ ಸಾಧುಗಳು ಅವರು ಆಚರಣೆಗೆ ದೀಕ್ಷೆ ಪಡೆದಾಗ ಜೀವಂತವಾಗಿರುವಾಗ ಮತ್ತು ಬದುಕಿರುವಾಗ ತಮ್ಮದೇ ಆದ ಪಿಂಡದಾನವನ್ನು ಮಾಡುತ್ತಾರೆ. ನಾಗಾ ಸಾಧುಗಳಾಗುವುದು ಒಬ್ಬ ವ್ಯಕ್ತಿಯ ಸಂಪೂರ್ಣ ಹೊಸ ಜನ್ಮ ಎಂದು ನಂಬಲಾಗಿದೆ ಮತ್ತು ಪಿಂಡದಾನವು ಭೌತಿಕ ಭೂಮಿಯ ಮೇಲಿನ ಅವರ ಜೀವನದ ಅಂತ್ಯದ ಸಂಕೇತವಾಗಿದೆ. ನಾಗಾ ಸಾಧುಗಳ ಬಗ್ಗೆ ಮತ್ತೊಂದು ವಿಶಿಷ್ಟ ಸಂಗತಿಯೆಂದರೆ ಅವರು ಭೌತಿಕ ಸಂಪತ್ತನ್ನು ತ್ಯಜಿಸಿ ಬ್ರಹ್ಮಚರ್ಯದ ಜೀವನವನ್ನು ನಡೆಸುವ ಆಧ್ಯಾತ್ಮಿಕ ಜನರಲ್ಲ. ಅವರು ಯೋಧರೂ ಕೂಡ. ಹಿಂದೂ ದೇವಾಲಯಗಳನ್ನು ಮತ್ತು ಜನರನ್ನು ಆಕ್ರಮಣಕಾರರು ಮತ್ತು ಹಿಂಸೆಯಿಂದ ತೀವ್ರವಾಗಿ ರಕ್ಷಿಸಿದ ಕುಲದಿಂದ ಬಂದವರಾಗಿದ್ದಾರೆ. ಐತಿಹಾಸಿಕವಾಗಿ ದೇವಾಲಯಗಳು ಮತ್ತು ಪವಿತ್ರ ಭೂಮಿಗಳನ್ನು ರಕ್ಷಿಸಲು ಅವರಿಗೆ ಸಮರ ಕಲೆಗಳು ಮತ್ತು ಶಸ್ತ್ರಾಸ್ತ್ರಗಳಲ್ಲಿ ತರಬೇತಿ ನೀಡಲಾಯಿತು ಮತ್ತು ಅವರು ಕತ್ತಿಗಳು, ತ್ರಿಶೂಲಗಳು ಮತ್ತು ಇತರ ಆಯುಧಗಳೊಂದಿಗೆ ಹೇಗೆ ಹೋರಾಡಬೇಕೆಂದು ಕಲಿತವರಾಗಿರುತ್ತಾರೆ. ನಾಗಾ ಸಾಧುಗಳು ಹೋಳಿ ಹಬ್ಬವನ್ನು ಆಚರಿಸುತ್ತಾರೆ, ಆದರೆ ಅವರು ಬಣ್ಣದೊಂದಿಗೆ ಆಟವಾಡುವುದಿಲ್ಲ. ಬದಲಿಗೆ ಶವಸಂಸ್ಕಾರ ಮಾಡಿದ ಬೂದಿಯೊಂದಿಗೆ ಆಡುತ್ತಾರೆ. ಇದನ್ನು ಮಹಾನ್ ಹೋಳಿ ಎನ್ನುತ್ತಾರೆ. ಮಹಾನ್ ಹೋಳಿಯನ್ನು ಭಸ್ಮ ಅಂತ್ಯಕ್ರಿಯೆಯ ಚಿತೆಯ ಬೂದಿಯೊಂದಿಗೆ ಆಡಲಾಗುತ್ತದೆ ಮತ್ತು ಆಟದಲ್ಲಿರುವ ಇತರ ನಾಗಾ ಸಾಧುಗಳ ಮೇಲೆ ಬೂದಿಯನ್ನು ಹಚ್ಚಲಾಗುತ್ತದೆ. ಪವಿತ್ರ ಬೂದಿಯೊಂದಿಗೆ ಈ ಆಟವು ಶಿವನಿಗೆ ಸಲ್ಲುವ ಗೌರವವಾಗಿದೆ. ಅವರು ಮೊದಲು ಲೌಕಿಕ ಸಂತೋಷಗಳನ್ನು ತ್ಯಜಿಸಿದ ತಪಸ್ವಿಗಳಂತೆ ಮಹಾನ್ ಹೋಳಿಯನ್ನು ಆಡುತ್ತಾರೆ. ನಾಗಾ ಸಾಧುಗಳನ್ನು ಅಖಾಡಗಳು ಎಂದು ಕರೆಯಲ್ಪಡುವ ಗುಂಪುಗಳಾಗಿ ಸಂಘಟಿಸಲಾಗಿದೆ. ಇವು ಮೂಲತಃ ಸನ್ಯಾಸಿಗಳ ವರ್ಗಗಳಾಗಿವೆ. ಈ ಅಖಾಡಗಳು ಹೆಚ್ಚಿನವರಿಗೆ ತರಬೇತಿಯನ್ನು ನೀಡುತ್ತವೆ ಮತ್ತು ಅವರನ್ನು ಆಧ್ಯಾತ್ಮಿಕ ಪ್ರಯಾಣಕ್ಕೆ ಕೊಂಡೊಯ್ಯುತ್ತವೆ. ಪ್ರತಿಯೊಂದು ಅಖಾಡವು ತನ್ನದೇ ಆದ ಸಂಪ್ರದಾಯಗಳು, ನಾಯಕರು ಮತ್ತು ಅಭ್ಯಾಸಗಳನ್ನು ಹೊಂದಿದೆ, ಆದರೆ ಅವರ ಗುರಿ ಸಾಮಾನ್ಯವಾಗಿದೆ: ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ತತ್ವಶಾಸ್ತ್ರಗಳನ್ನು ಸಂರಕ್ಷಿಸುವುದಾಗಿದೆ. ಇದಿಷ್ಟು ನಾಗಾ ಸಾಧುಗಳ ಇತಿಹಾಸ. ಹರೇ ಕೃಷ್ಣ.